ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಪ್ರಸಾದ್ ಸರ್ ಹೇಳ್ದಂಗೆ ನನ್ನ ಇಮ್ಮಿಡಿಯೇಟ್ ಸೀನಿಯರ್ ಇವರು. ಒಂದು ಪ್ಯಾರ್ಲಲ್ಲಾಗೆ ನಮ್ಮಿಬ್ಬರ ಕರಿಯರ್ ನಡ್ಕೊಂಬಂದಿದೆ ಅಂತ ಹೇಳ್ಬೋದು. ನನಗಿಂತ ಒಂದು 4-5 ವರ್ಷ ವಯಸ್ಸಲ್ಲಿ ದೊಡ್ಡವರು, ಇಂಡಸ್ಟ್ರಿಯಲ್ಲೂ ದೊಡ್ಡವರು. ಈಗ 30 ವರ್ಷ ಇವರು ಇಂಡಸ್ಟ್ರಿಯಲ್ಲಿ ಕಳೆದಿದ್ದಾರೆ, ನಾನು 25 ವರ್ಷ ಕಳೆದಿದ್ದೀನಿ. ಅವ್ರು 3000 ಸಾಂಗ್ ಬರೆದಿದ್ದಾರೆ, ನಾನು 2500 ಸಾಂಗ್ ಬರೆದಿದ್ದೀನಿ. ಆ ಪ್ಯಾರ್ಲಲ್ ಏನನ್ನು ಶುರು ಮಾಡಿದ್ವಿ ಹಾಗೇ ಬಂದಿದೆ ಅದು. ಅಂದರೆ ಇನ್ನೂ ಹೇಳಬೇಕು ಅಂದರೆ ನಾನು ಹಾಡುಗಳನ್ನ ಬರೀಬೇಕು ಅಂತ ಕನಸು ಕಂಡ ದಿನಗಳಲ್ಲಿ ನನಗೆ ಉದಯ್ ಶಂಕರ್ ಅವರು ಮಾನಸ ಗುರುಗಳು, ಅಥವಾ ಹಂಸಲೇಖ ಅವರು ಮಾನಸ ಗುರುಗಳು, ಆನಂತರ ಮನೋಹರ್ ಸರ್ದು ಜನ್ಮ ಜೋಡಿ ಥರದ ಹಾಡುಗಳು, ಕಲ್ಯಾಣ್ ಸರ್ದು ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ಅಮೃತವರ್ಷಿಣಿ, ಆ ಥರ ಹಾಡುಗಳನ್ನ ನೋಡಿ ನಾವೆಲ್ಲೋ ಒಂದು ಕಡೆ ಹೀಗೆ ಬರಿಬೋದಾ ಅಂತ ಅದನ್ನು ಆಸ್ವಾದಿಸ್ಕೊಂಡು ಏನೋ ಒಂದು ಮನಸ್ಸಲ್ಲೇ ಮಂಡಿಗೆ ತಿಂತ ಬಂದಾಗ ಇವರೆಲ್ಲ ನನಗೊಂಥರ ಥಿಯರಿ ಗುರುಗಳು. ಇವರೆಲ್ಲ ಪ್ರಾಕ್ಟಿಕಲ್ ಗುರುವಾಗಿ ಸಿಕ್ಕಿದ್ದು ನಾಗೇಂದ್ರ ಪ್ರಸಾದ್ ಅವರು. ಯಾಕಂದರೆ ಅಷ್ಟು ಪ್ಯಾರಲಲ್ಲಾಗಿ ಅಕ್ಕಪಕ್ಕನೇ ಅಶ್ವಿನಿ ಸ್ಟುಡಿಯೋ, ಗುರುಕಿರಣ್ ಅವ್ರ ಮನೆ, ಅಲ್ಲೆಲ್ಲ ಅವರೊಂದು ಕಡೆ ಬರಿತಾಯಿದ್ರು, ನಾನೊಂದು ಕಡೆ ಬರಿತಾಯಿದ್ದೆ. ನನಗಿಂತ ಸೀನಿಯರ್ ಅಲ್ಲ, ಅವ್ರು ಏನು ಬರೀತಾರೆ, ಹೇಗೆ ಬರೀತಾರೆ, ಚೇಂಜ್ ಕೇಳಿದ್ರೆ ಹೇಗೆ ಮಾಡ್ತಾರೆ, ಅದೆಲ್ಲ ನನಗೊಂಥರ ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು. ಒಂದು ತುಂಬ ನಾನು ಉಲ್ಲೇಖ ಮಾಡಲೇಬೇಕಾದ ವಿಷಯ ಅಂದರೆ, ನನಗೆ ಒಂದಿನ ಯಾವುದೋ ಒಂದು ಮೀಟರ್ ಬರಲಿಲ್ಲ ಆ್ಯಕ್ಚುಲಿ. ಅಂದರೆ ಮೀಟರ್ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಅದು ಬರ್ದಂಗೂ ಅದು ಕೂತ್ಕೋತಿಲ್ಲ ಅಂತ ನನಗೆ ಫೀಲ್ ಬರ್ತಾಯಿತ್ತು. ನಾಗೇಂದ್ರ ಪ್ರಸಾದ್ ಅವರು ಅಶ್ವಿನಿ ಸ್ಟುಡಿಯೋಯಿಂದ ಅವ್ರ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರಷ್ಟೇ. ಆ ಹೊತ್ತಿಗೆ ನಾನು ಹೋಗಿ, ಸರ್ ಇದು ಒಂಚೂರು ಏನು ಹೇಳ್ಬೋದಾ ನನಗೆ, ಇದು ನನಗೆ ಗೊತ್ತಾಗ್ತಿಲ್ಲ ಮೀಟ್ರು ಅಂದೆ. ಅವರು ಎರಡನೇ ಯೋಚನೆ ಮಾಡಿಲ್ಲ. ಆ್ಯಕ್ಚುಲಿ ಅವ್ರು ಯೋಚನೆ ಮಾಡೋದಾಗಿದ್ರೆ ಭಾಳ ವಿಷಯಗಳಿತ್ತು. ಯಾಕಂದರೆ ಅವರು ಒಂದು 5 ವರ್ಷ ನಾನು ಅವರ ಇಮಿಡಿಯೇಟ್ ಜೂನಿಯರ್, ನಾನು ಎಲ್ಲ ಒಂದು ಕಡೆ ಪ್ರತಿಸ್ಪರ್ಧಿನೂ ಇರ್ಬೋದು, ಆಗುತ್ತೆ ಅದು ಅಲ್ವಾ. ಯಾವ ಒಂದು ಕ್ಷಣನೂ ಯೋಚನೆ ಮಾಡಿದೆ, ಆ ಮೀಟ್ರ್ ನಂಗೆ ಅವರು ಹೇಳ್ಕೊಟ್ರೋದು. ಅವ್ರ ದೊಡ್ಡ ಗುಣ ನಾನು ಯಾವತ್ತೂ ನೆನೆಸ್ಕೊತೀನಿ. ನಾನು ಸುಲಭಕ್ಕೆ ಬರಲ್ಲ ಅದು. ಹಾಗೆ ಅವ್ರನ್ನ ನೋಡಿಕೊಂಡೆ ಅವ್ರ ಜೊತೆ ಬಂದೆ ಅನ್ನೋದು ನನಗೆ ನನ್ನೊಂದು ಧನ್ಯತೆ ಅಂತಲೂ ಹೇಳ್ಬೋದು. ಮತ್ತು ಈಗ ಒಂದು ಕ್ರಿಕೆಟ್ನ ವಿಷಯದಲ್ಲಿ ಜೊತೆ ಆಟ ನಮ್ಮಿಬ್ಬರದು. ಬಹಳಷ್ಟು ಆಲ್ಬಮ್ಗಳಲ್ಲಿ ಬಹುಶಃ ಅವ್ರ ಜೊತೆ ಹೆಸರು ಹಂಚಿಕೊಂಡು ನಾನು ಒಂದು 25 ವರ್ಷದಲ್ಲಿ ಅವರು ಒಂದು 3 ಸಾಂಗ್ ಬರೆದ ಆಲ್ಬಮಲ್ಲಿ ನಾನು 1-2 ಸಾಂಗ್ ಬರೆಯೋದು, ಅಥವಾ ನಾನೇ 2-3 ಸಾಂಗ್ ಬರೆಯೋದ್ರಲ್ಲಿ ಅವರು ಒಂದು ಭಾಳಷ್ಟು ಆಲ್ಬಮ್ಗಳಲ್ಲಿ ನಾವು ಜೊತೆ ಆಟವನ್ನು ಆಡಿದ್ದೀನಿ. ಈ ಜೊತೆ ಆಟ ನೀವು ಅಂದ್ಕೊಂಡಿರ್ಬೋದು 3000 ಸಾಂಗ್ ಹೆಂಗೆ ಬರೆದ್ರು, ನಾಗೇಂದ್ರ ಪ್ರಸಾದ್ ಅವರು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಒದ್ದಾಡಿರ್ಬೋದು ಅಂತ ನಿಮಗೆಲ್ಲ ಅನಿಸ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾನು ನಾಗೇಂದ್ರ ಪ್ರಸಾದ್ ಅವ್ರನ್ನ, ನೀವು ಕ್ರಿಕೆಟ್ ಪ್ರಿಯರ್ ಆಗಿದ್ದರೆ ನೀವು ರೋಹಿತ್ ಶರ್ಮನ್ ನೋಡಿರ್ತೀರ. ರೋಹಿತ್ ಶರ್ಮಾಗೆ ಒಂದು ಲೇಸಿ ಎಲಿಗೆನ್ಸ್ ಅಂತ ಇದೆ. ಅಂದರೆ ಅದಕ್ಕೆ ತುಂಬ ಕಷ್ಟಪಡಲ್ಲ. ಒಂದು 6 ಹೊಡಿಬೇಕು, ಒಂದು ಫುಲ್ ಚಾಟ್ ಹಿಂಗೆ ಹೊಡಿತಾರೆ, ಹೋಗತ್ತದು. ನೀವು ಅಂದ್ಕೊಂಡಂಗೆ ನಾಗೇಂದ್ರ ಪ್ರಸಾದ್ ಅವ್ರಿಗೆ 3,000 ಹಾಡಿಗೆ ಭಾಳ ಕಷ್ಟಪಟ್ಟಿಲ್ಲ ನಾನು ನೋಡ್ದಂಗೆ. ಯಾವುದೋ ಒಂದಷ್ಟೆಲ್ಲ ಮಾತಾಡ್ಕೊಂಡು ಆರಾಮಾಗಿರ್ತಾರೆ, ಯಾವುದೋ ಒಂದು ಹಂತದಲ್ಲಿ ಹಂಗೆ ಬಿಟ್ಟರೆ ಅದು ಹೋಗ್ತಾ ಇರುತ್ತೆ, ಅದು ಹಾಡು ಆಗಿಬಿಡುತ್ತೆ. ಇದು ಭಾಳ ನೋಡಿದ್ದೀನಿ. ತುಂಬ ಕಷ್ಟಪಟ್ಟಿದ್ದು ಅಂದರೆ ಒಂದು ಫನ್ನಿಯಾಗಿ ನೋಡಿದ್ದು ನಾನು ಒಂದಿನ, ನನ್ನ ಆರಂಭ ದಿನಗಳು, ಅವರೊಂದು 5-6 ವರ್ಷ ಆಗಿತ್ತು, ಅಶ್ವಿನಿ ಸ್ಟುಡಿಯೋದಲ್ಲಿ ಇದನ್ನು ಹೇಳಿದ್ದೀನಿ ಮೊನ್ನೆ ಎಲ್ಲೋ ಒಂದು ಕಡೆ ನಾನು. ಸುದೀಪ್ ಅವರು ಬಂದಿದ್ದರು ಹಾಡು ಬರೆಯೋಕ್ಕೆ. ಚಂದು ಸಿನಿಮಾದಲ್ಲ, ಚಂದು ಅಥವಾ ದಮ್, ಎರಡರಲ್ಲೊಂದು ಬಂದಿದ್ದರು. ಅವತ್ತು ಹೇಗೆ ಸಾಂಗೆಲ್ಲ ಹೇಗೆಲ್ಲ ಬರಿಬೇಕಾಗತ್ತೆ ಅನ್ನೋದು ನನಗೆ ಅವತ್ತು ಗೊತ್ತಾಯಿತು. ಫಸ್ಟು ನಾಗೇಂದ್ರ ಪ್ರಸಾದ್ ಅವರು ಅಶ್ವಿನಿ ಸ್ಟುಡಿಯೋದಲ್ಲಿ ಕನ್ಸೋಲಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ರು. ಕೆಲವು ಲೈನ್ಗಳು ಓಕೆ ಆಯಿತು, ಇನ್ನೂ ಒಂದಷ್ಟು ಕೆಲವು ಲೈನ್ಗಳು ಓಕೆ ಆಗಬೇಕಾಗಿತ್ತು. ಸಮಯ ಆಗ್ತಿದೆ, ರಾತ್ರಿ ಅದು. ಸುದೀಪ್ ಅವರು ಇದ್ದಾರೆ, ಗುರುಕಿರಣ್ ಅವರು ಇದ್ದಾರೆ, ನಾನು ಒಂಥರ ಶಿಷ್ಯಂತರ ಅಲ್ಲಿ ಕೂತ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾಗೇಂದ್ರ ಪ್ರಸಾದ್ ಅವರು ಚೇರಿಂದ ನೆಲಕ್ಕೆ ಬಂದರು, ಕೆಳಗಡೆ ಕೂತ್ಕೊಂಡ್ರು. ಕೆಳಗಡೆ ಕೂತ್ಕೊಂಡ ನಂತರ ಇನ್ನೊಂದೆರಡು ಲೈನ್ ಓಕೆ ಆಯಿತು, ಮತ್ತು ಇನ್ನೂ ಒಂದಷ್ಟು ಲೈನ್ ಬೇಕು. ಕನ್ಸೋಲಿಂದ ಮಧ್ಯದಲ್ಲಿ ರೂಮ್ ಇರುತ್ತಲ್ಲ, ರೆಕಾರ್ಡಿಂಗ್ ರೂಮ್, ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದು ಅಲ್ಲೂ ಇನ್ನೊಂದೆರಡು ಲೈನು ಬೇಕಾಗಿತ್ತು. ನಿಧಾನವಾಗಿ ನಾಗೇಂದ್ರ ಪ್ರಸಾದ್ ಅವರು ಶರ್ಟ್ ಬಿಚ್ಚಿದ್ರು. ಸ್ವಲ್ಪ ಹೊತ್ತಿಗೆ ಆಮೇಲೆ ಬನಿಯನ್ ಇತ್ತು, ಒಂದೆರಡು ಲೈನ್ ಓಕೆ ಆಯ್ತು. ಶರ್ಟ್ ಬಿಚ್ಚಿದ ತಕ್ಷಣ ಬನಿಯನ್ನು ಬಿಚ್ಚಿದ್ರು. ಬನಿಯನ್ ಬಿಚ್ಚಿ ಸ್ವಲ್ಪ ಹೊತ್ತಿಗೆ ಇನ್ನೊಂದೆರಡು ಲೈನ್ ಓಕೆ ಆಯಿತು. ಆಮೇಲೆ ಇಲ್ಲ, ಅವಾಗ ಗುರುಕಿರಣ್ ಅವ್ರು ಹೇಳಿದ್ರು, ಬೇಗ ಓಕೆ ಮಾಡೋಣ, ಇಲ್ಲ ಚಡ್ಡಿ ಬಿಚ್ಚಿಬಿಡ್ತಾರೆ. ಸೊ ಈ ಥರ ಕಷ್ಟನೂ ತುಂಬ ಕಡಿಮೆ, ಈ ಥರ ಕಷ್ಟಪಟ್ಟಿರ್ತಾರೆ. ನಾನು ನೋಡ್ದಂಗೆ ಹಾಡು ಬರೆಯುವ ಕಲೆ ಅವ್ರಿಗೆ ಬಂದುಬಿಟ್ಟಿದೆ. ಅದು ಭಾಳ ಸುಲಲಿತ ಅವರಿಗೆ. 3,000 ಸಾಂಗ್ ತುಂಬ ಕಷ್ಟಪಟ್ಟಿಲ್ಲ. ಯಾಕಂದರೆ ಇನ್ಬಿಲ್ಟ್ ಅಭಿಜಾತವಾಗಿ ಬಂದಿರೋ ಕಲೆ ಥರ ಅವರು ಅದನ್ನು ಪೋಷಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ತುಂಬ ಈಸಿಯಾಗಿ ಬಂದಿದೆ. ಮತ್ತು ನನಗೆ ನಾಗೇಂದ್ರ ಪ್ರಸಾದ್ ಅವರು ಏನು ಅಂದರೆ, ನನ್ನ ಪ್ರಕಾರ ಅವರು ಕನ್ನಡ ನಾಡಿನ ಪ್ರತಿ ಮನೆಯ ಪ್ರತಿ ಮನದ ಭಾವನೆಗಳ ದನಿ ಅವರು. ಆ್ಯಕ್ಚುಲಿ
ನಮ್ಮ ಇದನ್ನು ಬಹಳಷ್ಟು ಹಂಸಲೇಖ ಅವ್ರಿಗೆ ಹೇಳ್ಬೋದು ಅಥವಾ ಉದಯ್ ಶಂಕರ್ ಅವ್ರಿಗೆ ಹೇಳ್ಬೋದು. ಸ್ಪೆಷಲ್ ಆಗಿ ಅದು ನಾಗೇಂದ್ರ ಪ್ರಸಾದ್ ಅವರಿಗೆ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ. ನೋಡಿ, ಅವ್ರಿಗೆ ಯಾವ ಹೊತ್ತಿಗೆ ಯಾರು ಹಾಡಬೇಕಂದ್ರೆ ಅಲ್ಲಿ ನಾಗೇಂದ್ರ ಪ್ರಸಾದ್, ಯಾರ ಮನೆಯಲ್ಲಿ ಯಾವ ಭಾವನೆ ಒಂದು ಉತ್ಕಟವಾಗಿ ಬಂತು ಅಂದರೆ ಅಲ್ಲಿ ನಾಗೇಂದ್ರ ಪ್ರಸಾದ್ ಬರ್ತಾರೆ. ಈಗ ಮೊನ್ನೆ ನನ್ನ ಮನೇಲಿ ನನ್ನ ಮಗಳು ನಾನು ನೋಡಿದ ಮೊದಲ ವೀರ ಅಂತ ನನಗೆ ಹಾಡಿದ್ಲು. ನಮ್ಮ ಅಪ್ಪನ ಹೊಗಳ್ಬೇಕಾ? ನನ್ನಲ್ಲ, ಇಡೀ ಕರ್ನಾಟಕದ ಮಕ್ಕಳು ಅಪ್ಪನ ಹೊಗಳ್ಬೇಕಾ? ನಾಗೇಂದ್ರ ಪ್ರಸಾದ್ ಇಸ್ ದೇರ್. ನಾನು ನೋಡಿದ ಮೊದಲ ವೀರ ಬರುತ್ತೆ. ಅಮ್ಮನ ಹೊಗಳ್ಬೇಕಾ? ಅಮ್ಮನ ಬಗ್ಗೆ ತನ್ನ ಪ್ರೀತಿಯನ್ನು ತೋರ್ಪಡಿಸ್ಬೇಕಾ? ಬ್ರಹ್ಮ ವಿಷ್ಣು ಶಿವ ಬರುತ್ತೆ. ತುಂಬ ಪ್ರೀತಿ ಆಯ್ತಾ? ಪ್ರೀತಿ ಉಗ್ತಾ ಇದೆಯಾ? ಸಾಲುತ್ತಿಲ್ಲವೇ ಬರುತ್ತೆ. ರೌಡಿಗಳಿಗೆ ಬೇಕಾ? ಕೆಂಚಾಲ ಮಚಾಲ ಬರುತ್ತೆ. ಆಟೋದವ್ರಿಗೆ ಬೇಕಾ? ಕಪ್ಪಿರೋರಿಗೆ ಬೇಕಾ? ಬೆಳಗಿರೋರು ಬೇಕಾ? ಇಡೀ ಕರ್ನಾಟಕದ ಅಷ್ಟೂ ಜನಗಳಿಗೆ, ಅಷ್ಟೂ ಭಾವನೆಗಳಿಗೆ ಹಾಡು ಬರೆದ ಮಹಾಶಯ ಅವರು. ಅದಂತೂ ಖಂಡಿತವಾಗಿ ಹೇಳೋದು. ಅದು ಸರ್ ಹೇಳಿದಾಗೆ ಅಜರಾಮರ ಹಾಡುಗಳು, ಒಂಥರ ನಾವು ರಾಷ್ಟ್ರಗೀತೆ ಅಂತೀವಿ, ಆ ಸೆಕ್ಷನ್ನಿಗೆ ರಾಷ್ಟ್ರಗೀತೆ ಆಗುವಂಥ ಹಾಡುಗಳನ್ನ ಬರೆದವರು. ಕೆಲವು ಸಾಲುಗಳನ್ನ ನನಗೆ ಒಂದು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ, ನಾನು ನನ್ನ ಆರಂಭದ ದಿನಗಳಲ್ಲಿ ನಾಗೇಂದ್ರ ಪ್ರಸಾದ್ರನ್ನು ಭಾಳ ಹತ್ತಿರದಿಂದ ಗಮನಿಸ್ತಾ ಅಂದ್ಕೊಂಡಿದ್ದೆ, ಇವರು ಮಾಸ್ ಸಾಂಗ್ಗಳನ್ನ ಚೆನ್ನಾಗಿ ಬರೀತಾರೆ ಅಂತ. ನನ್ನ ಮನಸ್ಸಲ್ಲಿ ಕೂಡ ಇವರು ಮಾಸ್ ಸಾಂಗ್ ಸ್ವಲ್ಪ, ಈ ಪ್ರೇಮ ಗೀತೆಗಳು ಸ್ವಲ್ಪ ವೀಕ್ ಇದ್ದಾರೆ. ಅವಾಗಲೂ ಇವರೇ ಬರೆದಿದ್ರು, ಈ ಟಚಲ್ಲಿ ಬರೆದಿದ್ರು ಅಂತ ಒಂದು ಸಾಂಗ್ ಬರೆದಿದ್ರು, ಅದು ಸ್ವಲ್ಪ ವೀಕ್ ಇದ್ದಾರೆ ಅನಿಸಿತ್ತು. ಆದರೆ ಅದನ್ನು ಅಂದರೆ ಸ್ವಲ್ಪ ಏನೋ ಕಾನ್ಸೆಪ್ಟ್ ಸಾಂಗ್ಗಳು ತೀರಾ ಏನು ದೊಡ್ಡದಾಗಿ ಬರೆಯಲಿಕ್ಕಿಲ್ಲ ಅಂತ. ಬಟ್ ಅದನ್ನು ಬಹಳ ಡಿಸ್ಪ್ರೂವ್ ಮಾಡಿಬಿಟ್ರು ಅವರು. ಕೆಲವು ಲೈನ್ಗಳು ಬಹುಶಃ ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ, ಇದಕ್ಕಿಂತ ದೊಡ್ಡ ಲೈನ್ ಯಾರು ಬರೆಯೋಕ್ಕೆ ಸಾಧ್ಯನೇ ಇಲ್ಲ ರೀ. ಇಡೀ ಭಗವದ್ಗೀತೆ ಓದೋದು ಬದಲಿಗೆ ಇಲ್ಲಿ ಓದ್ಬೋದು, ಇದೀಗ ಕುರಾನ್ ಓದೋ ಬದಲು ಇದನ್ನು ಓದ್ಬೋದು, ಅಥವಾ ಇಡೀ ಬೈಬಲ್ನ ಸಾರ 2 ಲೈನ್ಗಳಲ್ಲಿದೆ. ಬಿಡು ಮತಗಳ ಜಗಳ ಇದೆ. ಈ 2 ಲೈನ್ನ ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ಇಡೀ ದೇಶ ಉದ್ಧಾರ ಆಗುತ್ತೆ. ಇದಷ್ಟೇ ಅಲ್ಲ, ಆಮೇಲೆ ಏನು ನಾನು ಈ ಒಂದು ಸುಮಧುರವಾದ ಭಾವನೆ ನೀವು ಬರೀತಾರ ಅನ್ನೋದು, ಇವರಿಗೆ ಜಾನಪದ ಹಿನ್ನೆಲೆ ಭಾಳ ಚೆನ್ನಾಗಿದೆ. ಅಂದರೆ ರಂಗಭೂಮಿ ಇರ್ಬೋದು, ಅಥವಾ ಅವರು ಹಳ್ಳಿಲಿ ಹುಟ್ಟಿದ ಕಾರಣದಿಂದ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಈಸಿ ಅವ್ರಿಗೆ, ಅದು ನನ್ನ ಪ್ರಕಾರ. ಆದರೆ ಬರ್ತಾ ಅವರು ಆ ಮಧುರ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಬರೆದ್ರು ಅಂದರೆ, ಈಗ ಮೊನ್ನೆ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ಅದ್ಭುತ ಕಾವ್ಯ ಅದು. ಆ್ಯಕ್ಚುಲಿ ನೆನೆಸ್ಕೊಳ್ಳೋಕ್ಕೆ ನಿಮ್ಗೆ ಅದೊಂದು ಖುಷಿ ಅನಿಸುತ್ತೆ, ಹೃದಯ ಹಿಗ್ಗತ್ತೆ ಅದನ್ನು ನೀವು ಯೋಚನೆ ಮಾಡಿದ್ರೆ. ಆ ಥರದ್ದು ಅದು ಅಷ್ಟೇ ಅಲ್ಲ, ಭಾಳಷ್ಟು ನನಗೆ ನಾಗೇಂದ್ರ ಪ್ರಸಾದ್ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬಂದಿದ್ದು ಯಾವಾಗ ಅಂದರೆ, ಪ್ರೀತಿಸುವಂಥ ಪ್ರಾಣ ತಿನ್ನೋ ಪ್ರೇಮ್. ಸೊ ಇದು ನನಗಾಗಲಿಲ್ಲಲ್ಲ, ನನಗೆ ಯಾಕೆ ಬರಲಿಲ್ಲ, ಈ ಥರ ಬರೀಲಿಲ್ಲಲ್ಲ ನಾನು ಅನ್ನೋಷ್ಟು ಚಂದದ ಸಾಲುಗಳನ್ನ ಅವರು ಬರೆದ್ರು. ಇದೊಂದೇ ಅಲ್ಲ, ಭಾಳಷ್ಟು ಹಾಡುಗಳು ಅವ್ರದ್ದು. ಎಲ್ಲೋ ಒಂದು ಕಡೆ ನನಗೆ ಕೆಲವು ಟೈಮ್ ಅನ್ಸುತ್ತೆ, ಎಲ್ಲೋ ಒಂದು ಕಡೆ ವೀಕ್ ಆಗ್ಬಿಟ್ರೆ ಅನ್ನೋಷ್ಟೊತ್ತಿಗೆ ಒಂದು ಲೈನ್ ಹಾಕ್ಬಿಡ್ತಾರೆ. ಇದು ನಿಮ್ಮ ಸಾಂಗಲ್ಲೇ ನೋಡೆ ಜಮ ಏನದು ಬಾರೆ ಬಾರೆ ಜಮುನಾ ಊರ್ಮ್ಯಾಲೆ ಯಾಕೆ ಗಮನ, ಎಲ್ಲೋ ಸ್ವಲ್ಪ ಲೈಟ್ ಆಯ್ತಾ ಅನ್ನೋತಿ. ನೆಕ್ಸ್ಟ್ ಲೈನ್ ಒಲವೇ ಜೀವನ ಸಾಕ್ಷಾತ್ಕಾರ ಜೀವ ಕೊಡ್ತೀವಿ, ಅಲ್ಲಿಗೆ ಹೋಗುತ್ತೆ. ಅಂದರೆ ಅವ್ರಿಗೆ ಗೊತ್ತು ಎಲ್ಲಿ ಏರಿಸ್ಬೇಕು, ಎಲ್ಲಿ ಇಳಿಸ್ಬೇಕು. ಆ ಒಂದು ಓಗ, ಯಾರೋ ಹೇಳಿದ್ರು ವೇಗದ ಜೊತೆ ಓಗನೂ ಗೊತ್ತು ಅಂತ. ಆ ಓಗ ಅವರಿಗೆ ಅದು ಸಿಸ್ಟಮಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಎಲ್ಲ ಥರದ ನೋಡಿ, ದೇವ್ರ ಸಾಂಗ್ಗಳನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇವರು. ಮೋಸ್ಟ್ಲಿ ನೀವು ಕನ್ನಡದಲ್ಲಿ ಇತ್ತೀಚೆಗಲ್ಲ, ಟೋಟಲಿ ನಿಮ್ಮಷ್ಟು ದೇವರ ಹಾಡುಗಳನ್ನ ಬರೆದವ್ರು ಯಾರೂ ಇಲ್ಲ ಅನ್ಸುತ್ತೆ. ಎಲ್ಲಮ್ಮಯಿಂದ ಹಿಡಿದು ಹನುಮಂತನಿಂದ ಹಿಡಿದು ಅಲ್ಲ ನೀನೇ ಅಲ್ಲ ನೀನೇ ರಾಮ, ಎಲ್ಲ ಥರದ್ದು ಭಾವನೆಗಳಿಗೂ ವಿರಹ, ದುಃಖ, ಪ್ರೀತಿ, ಜಾಸ್ತಿ ಪ್ರೀತಿ, ಚೂರು ಪ್ರೀತಿ, ಕೈ ಕೊಡೋ ಪ್ರೀತಿ, ರೋಡಿಗಿಳಿ ರಾಧಿಕಾ ಎಲ್ಲವೂ ಇದೆ. ಈ ಬುಟ್ಟಿ ಒಳಗೆ ಕೈ ಹಾಕಿದ್ರೆ ಸಿಗದೇ ಇರೋ ಹಾಡೇ ಇಲ್ಲ. ಹಾಡು ಮುಟ್ಟದ ಸೊಪ್ಪಿಲ್ಲ, ನಾಗೇಂದ್ರ ಪ್ರಸಾದ್ ಬರೆಯೋದ ಹಾಡಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಡ್ಬೋದು. ಖುಷಿ ಅಂದರೆ ನಾವು ಇವ್ರ ಜೊತೆಗೆ ಬಂದ್ವಿ, ಇವ್ರ ಜೊತೆನೇ ನಮ್ಮದೊಂದು ಜರ್ನಿ ಇದೆ ಅಂತ. ಮತ್ತು ಎಲ್ಲೋ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ನಾವಿಬ್ಬರು ಅಕ್ಕಪಕ್ಕನೇ ಇರ್ತಿದ್ವಲ್ಲ, ಹಾಗಾಗಿ ಎಲ್ಲೋ ಒಂದು ಕಡೆ ಏನೋ ವೈಮನಸ್ಸಿ ಬರೋಕ್ಕೆ ಬಹಳಷ್ಟು ಅವಕಾಶಗಳಿತ್ತು. ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು. ಇವತ್ತಿನ ತನಕನೂ ಒಂದು ದಿನ ಫೋನ್ ಮಾಡಿ ನೀವ್ಯಾಕೆ ಹಂಗೆ ಮಾಡಿದೆ ಅಂತ ಅವ್ರು ನಾನು ಕೇಳಿಲ್ಲ, ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಅವ್ರು ನಾನು ಕೇಳಿಲ್ಲ. ಐ ಮೀನ್ ಪರಸ್ಪರ, ಇವನ್ ಕಲ್ಯಾಣ್ ಸರ್ ಜೊತೆಗೂ ನಾವು ತುಂಬ ಇದು ಮಾಡಿದ್ವಿ. ಆ ಥರದ್ದು ಆಗಿಲ್ಲ, ನಮ್ಮ ಎಲ್ಲೂ ಆಗಿಲ್ಲ. ಅದು ಯಾರೋ ಈಗ ಸರ್ ಹೇಳಿದ್ರಲ್ಲ ಹಾಗೆ, ಇದು ತುಂಬ ಆ ಮೆಚುರಿಟಿ ಲೆವೆಲ್ ಜಾಸ್ತಿ ಇದ್ದಾಗ ಮಾತ್ರ ಇದು ಬರುತ್ತೆ. ಇಲ್ಲಾಂದರೆ ಚಿಕ್ಕದಕ್ಕೆ ಅವನೇನೋ ಹಂಗೆ ಮಾಡ್ದ, ಇವನೇನು ಹಿಂಗೆ ಹೇಳ್ದ, ಅಲ್ಲಿ ಕಿವಿ ತಿನ್ನೋರು ನನಗೂ ಇದ್ದಾರೆ, ಇವ್ರಿಗೂ ಇದ್ದಾರೆ, ತುಂಬ ಜನ ಇರ್ತಾರಲ್ವ. ಬಟ್ ಅದನ್ನು ಆಚೆಗೆ ನಮ್ಮ ಮೇಲೊಂದು ನಂಬಿಕೆ, ಅವ್ರ ಮೇಲೊಂದು ನಂಬಿಕೆ ನಮಗಿರುತ್ತಲ್ಲ, ಅದು ಯಾವತ್ತೂ ಗಟ್ಟಿಯಾಗಿರುತ್ತೆ. ನಾನು ಒಂದು ನಾಗೇಂದ್ರ ಪ್ರಸಾದ್, ನಮ್ಮ ಬೇರೆ ಕಡೆ ಎಲ್ಲೋದ್ರೂ ನಾನೊಂದು ಐ ವಾಂಟ್ ಟು ಟೇಕ್ ಫ್ರಂಟ್ ಸೀಟ್. ಆ್ಯಕ್ಚುಲಿ ನಾನು ಎಲ್ಲೂ ಹಿಂದ್ಗಡೆ ಕೂತ್ಕೊಳ್ಳೋಕೆ ಇಷ್ಟಪಡೋನಲ್ಲ. ಬಟ್ ನಾಗೇಂದ್ರ ಪ್ರಸಾದ್ ಅವರು ಇದ್ದರೆ ನಾನು ಸುಮ್ಮನೆ ಇದ್ಬಿಡ್ತೀನಿ.
ಅವ್ರು ನೋಡ್ಕೊತಾರೆ ಅಂತ. ನಾವು ಎಲ್ಲ ಸೇರಿ ಉತ್ತರ ಕರ್ನಾಟಕದಲ್ಲಿ ನೆರೆಯಾದಾಗ 3 ಲಾರಿಗಳಲ್ಲಿ ಪರಿಹಾರ ಸಾಮಗ್ರಿಗಳು ತೊಗೊಂಡೋಗಿ ಕೈಯಾರೆ ಕೊಟ್ಟು ಬಂದ್ವಿ. ನಮ್ಮ ಸಾಯಿ ಕೃಷ್ಣ ಅವರು ಇದ್ದರು, ಆಮೇಲೆ ಕಲ್ಯಾಣ್ ಸರ್ ಬಂದಿದ್ದರು. ಇವನ್ ಈಗ ನಮ್ಮ IPRS ವಿಷಯ ಆಗಿರ್ಬೋದು, ನಮ್ಮ ಹಿಂದೆ ಒಂದು ಸರಿ ನಮಗೆ ನಾವು ಎಂಟ್ರಿ ಆದಾಗ ಭಾಳ ಕಡಿಮೆ ಸಂಭಾವನೆ ಸಿಗ್ತಾಯಿತ್ತು ಒಬ್ಬ ರೈಟ್ರಿಗೆ. ಒಂದು ಸರಿ ನಾವೆಲ್ಲ ಸೇರಿ ಗಟ್ಟಿಯಾಗಿ ದನಿ ಎತ್ತಿ ಸಂಭಾವನೆ ಇಷ್ಟು ಕೊಟ್ಟರೆ ಮಾತ್ರ ಬರೆಯೋದು ಅಂತ ನಿಂತ್ಕೊಂಡ್ವಿ, ನೋಡೋಣ ಏನಾಗತ್ತೆ ಅಂತ. ಆಮೇಲೆ ನಮಗೊಂದು ಗೌರವ ಸಂಭಾವನೆ ಬರೋಕ್ಕೆ ಶುರುವಾಯಿತು. ನನಗೆ ಗೊತ್ತಿದ್ದಂಗೆ ಕಲ್ಯಾಣ್ ಸರ್ ಸ್ವಲ್ಪ ಸಾಫ್ಟು, ಮನೋಹರ್ ಸರು ಸಾಫ್ಟೇ. ಇದರಲ್ಲಿ ಸ್ವಲ್ಪ ನಾವಿಬ್ಬರು ಒಂದು ಸ್ವಲ್ಪ ರೌಡಿ ರೈಟರ್ಸೇ. ನಮಗೆ ವಸೂಲಿ ಮಾಡೋಕ್ಕೂ ಗೊತ್ತು, ಕೊಟ್ಟಿಲ್ಲ ಅಂದರೆ ಅದು ಬೇರೆ ಮಾತುಗಳು, ನಾವು ಎಷ್ಟು ಚಂದ ಪದಗಳನ್ನ ಉಪಯೋಗಿಸಿ ಬರಿತೀವೋ ಅಷ್ಟೇ ಚಂದ ಪದಗಳನ್ನ ಉಪಯೋಗಿಸಿ ದುಡ್ಡು ಕೆತ್ಕೊಳ್ಳೋಕ್ಕೂ ಗೊತ್ತು. ಹಾಗಾಗಿ ಒಂಥರ ನನ್ನ ವೃತ್ತಿ ಜೀವನವನ್ನು ನಾನು ನೋಡಿಕೊಂಡ್ರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಪ್ಯಾರಲಲ್ ಆಗಿ ನಾಗೇಂದ್ರ ಪ್ರಸಾದ್ ಅವರು ಇದ್ದೇ ಇರ್ತಾರೆ. ಒಬ್ಬ ಅಣ್ಣನ ಥರನೂ ಇದ್ದರು, ಒಬ್ಬ ಗುರು ಥರನೂ ಇದ್ದರು, ಒಬ್ಬ ಗೆಳೆಯನ ಥರನೂ ಇದ್ದರು. ತುಂಬ ಆಪ್ತವಾದ ಮಾತುಕತೆಗಳಿಗೆ ಏನಾದರೂ ಅವರಿದ್ದರೆ ಅವ್ರು ನನಗೆ ಫೋನ್ ಮಾಡ್ತಾರೆ. ನಾನು ಯಾವುದಾದ್ರು ಒಳ್ಳೆ ಹಾಡು ಬರೆದ್ರೆ ಅದನ್ನು ಫೋನ್ ಮಾಡಿ ಹೇಳುವಂಥ ಒಂದು ಉದಾತ್ತ ಮನಸ್ಸು ಅವರಿಗೆ ಇದೆ. ಒಂದು ಹಾಡಿಗೆ ನೀವಿಬ್ಬರು ನಿಮ್ಮ ಫೋನ್ ಅಂತ ಅವ್ರ ಫೋನ್ ಬಂದಿತ್ತು, ಮೋಸ್ಟ್ಲಿ ಕುಡಿ ನೋಟದ ಕಿಡಿಸೋ ಕಿಸಿ ಅನ್ಸುತ್ತೆ. ಸೊ ಎಲ್ಲರಲ್ಲೂ ಇದೆ ಅದು. ಹಾಗಾಗಿ ಒಂದು ಭಾಳ ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಇಷ್ಟು ದಿನ ಬೆಳ್ಕೊಂಡು ಬಂದಿದ್ದೀವಿ. ನಾಗೇಂದ್ರ ಪ್ರಸಾದ್ ಸರ್ ಏನು 3000 ಸಾಂಗ್ ಇವಾಗ ಬರೆದಿದ್ದಾರೆ. ಇವಾಗ 50 ವರ್ಷ 100 ವರ್ಷ ಬದುಕಲಿ ಅಂತ ನಾನು ಹಾರೈಸ್ತೀನಿ. ಬಟ್ ಆದರೂ ಕೂಡ 100 ವರ್ಷ ಅಲ್ಲ, ಅವರು ಕನ್ನಡ ನಾಡಿರೋವರೆಗೆ, ಕನ್ನಡಿಗರು ಇರೋವರೆಗೆ ಅವ್ರು ಇರ್ತಾರೆ. ಯಾಕಂದರೆ 500,000 ವರ್ಷಗಳಾಗಲಿ ಅವ್ರ ಹಾಡುಗಳು ಇರ್ತವೆ ಅಂತ ಒಂದು ಸಾಧನೆಯನ್ನು ಈಗಲೇ ಮಾಡಿದ್ದಾರೆ ಅವರು. ಮುಂದೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ ಅಂತ ಹಾರೈಸ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೀನಿ.